ಎಸ್, ಮತ್ತೆ ನಾನು ಮಾತುಕತೆಯನ್ನು ಮುಂದುವರಿಸ್ತೀನಿ ಮೇಜರ್ ಜನರಲ್ ನಂಜಪ್ಪ ಅವ್ರ ಜೊತೆಯಲ್ಲಿ. ಸರ್, ಈಗ ನಾವು ಮಾತನಾಡ್ತಾ ಇದ್ವಿ ಪಾಕಿಸ್ತಾನ ಏನು ಮಾಡ್ಬೋದು ಏನು ಎತ್ತ ಅಂತ. ಬಟ್ ಈ ಪಹಲ್ಗಾಮ್ ಅಟ್ಯಾಕ್ ಆಗಿ 2 ವಾರ ಆಯಿತು ಸರ್. ಈ 2 ವಾರಗಳಲ್ಲಿ ಪ್ರಧಾನಿ ಮೋದಿ ಅವರೇನು ಸುಮ್ಮನೆ ಕೂತಿಲ್ಲ. ಮೇಲಿಂದ ಮೇಲೆ ಮೀಟಿಂಗನ್ನು ಮಾಡ್ತಾನೇ ಇದ್ದರು. ಎಲ್ಲರ ಜೊತೆ ಮೀಟಿಂಗ್ ಮಾಡ್ತಿದ್ರು. ಮತ್ತೆ ಅವ್ರನ್ನ ಕರೆಸಿ ಮೀಟಿಂಗ್ ಮಾಡ್ತಾಯಿದ್ರು. ಹಾಗಾದರೆ ಈ ಒಂದು ದಾಳಿಯನ್ನು ಮಾಡೋದಕ್ಕೆ ಇಷ್ಟು ಮೀಟಿಂಗ್ಗಳ ಅವಶ್ಯಕತೆ ಇತ್ತಾ ಅಂತ ಕೆಲವರು ಪ್ರಶ್ನೆ ಮಾಡ್ತಾರೆ. ಸೊ ಅದಕ್ಕೆ ನಾನು ನಿಮ್ಮನ್ನು ಕೇಳ್ತಾ ಇರ್ತಕ್ಕಂಥದ್ದು, ಈ 2 ವಾರಗಳಲ್ಲಿ ಏನು ನಡೆದಿರಬಹುದು ಅಂತ. ನಾನು ಫಸ್ಟ್ ಸೆಂಟೆನ್ಸಲ್ಲಿ ಹೇಳಿದಲ್ಲ, ಇದು 2 ಡಿಸಿಷನ್. ಈ ರಿಸ್ಕು ಪೊಲಿಟಿಕಲ್ ಡಿಸಿಷನ್. ಯುದ್ಧ ಆದರೆ ಪಾಲಿಟಿಷಿಯನ್ನೇ ಡಿಸಿಷನ್ ತಗೊಳ್ಳೋದು. ಇಂಟರ್ನ್ಯಾಷನಲ್ ಕಮ್ಯುನಿಟಿದು ಇಂಡಿಯಾದವರು ಪೊಲಿಟಿಕಲ್ ಲೀಡರ್ಶಿಪ್ ಎಕ್ಸ್ಪೋಸ್ ಆಗ್ತಾರೆ. ಇಂಡಿಯಾದ ಏನಾದರೂ ಯುದ್ಧ ಆಗಿ ನಮಗೇನಾದ್ರು ಎಷ್ಟು ತೊಂದರೆ ಆದರೆ ಜನರಲ್ ಪಬ್ಲಿಕ್ ಈಗಿನ ಪೊಲಿಟಿಕಲ್ ಲೀಡರ್ಶಿಪ್ ಎಗಿನೆಸ್ಟ್ ಹೋಗ್ತಾರೆ. ಅದಕ್ಕಾಗಿ ಪೊಲಿಟಿಕಲ್ ಲೀಡರ್ಶಿಪ್ ಈ ಥರ ಎಲ್ಲ ಆ್ಯಂಗಲ್ಗಳನ್ನು ಅವರು, ನಾವು ಮಿಲಿಟ್ರಿಯಲ್ಲಿ ಹೇಳ್ತೀವಿ ವಾರ್ ಗೇಮಿಂಗ್ ಮಾಡ್ತಾರೆ ಅಂತ, ಅದೇ ಪ್ರಕಾರ ಅವರು ಕೂತು ಎಲ್ಲರ ಜೊತೆಯಲ್ಲಿ ಮಾತಾಡಿ ಇಂಟರ್ನ್ಯಾಷನಲ್ ಕಮ್ಯುನಿಟಿಯಲ್ಲಿ ಏನಾಗ್ಬೋದು, ಅವರನ್ನು ನಾವು ಹೇಗೆ ನಮ್ಮ ಥಿಂಕಿಂಗಲ್ಲಿ ಸರಿಯಾಗಿ ಮಾಡಬೇಕು, ಏನು ಮಾಡಿದ್ರೆ ಇಂಟರ್ನ್ಯಾಷನಲ್ ಕಮ್ಯುನಿಟಿ ಒಪಿನಿಯನ್ ನಮ್ಮ ಎಗೇನ್ಸ್ಟ್ ಬರಲಿಕ್ಕಿಲ್ಲ, ಯಾವಾಗ ಮಾಡಬೇಕು, ಯಾವಾಗ ನಾವು ಅದಕ್ಕೆಲ್ಲ ರೆಡಿಯೇ ಇರ್ತೇವೆ, ಎಲ್ಲ ಇಕ್ವಿಪ್ಮೆಂಟು, ಆರ್ಮ್ಸು, ಮಿಸೈಲ್ಸ್ ಎಲ್ಲ ನಮ್ಮ ಜೊತೆಲಿ ರೆಡಿ ಇದೆಯಾ, ಆಗ ಮಾಡುವಾಗ ಅವ್ರದ್ದು ಪಾಕಿಸ್ತಾನದ ರೆಸ್ಪಾನ್ಸ್ ಏನು ಬರ್ತದೆ, ಆ ಟೈಮಲ್ಲಿ ನಾವು ಅದಕ್ಕೆ ರೆಸ್ಪಾಂಡ್ ಮಾಡಲಿಕ್ಕೆ ರೆಡಿ ಇದ್ದೀರಾ, ಆ ಥರ ಎಲ್ಲ ಡಿಸ್ಕಷನ್ ಮಾಡಿ ಅವರು ಕರೆಕ್ಟ್ ಟೈಮಲ್ಲಿ ಮಾಡಿದ್ದಾರೆ. 15 ದಿವಸ ಎಲ್ಲ. ಯಾಕೆಂತ ಹೇಳಿದ್ರೆ ಟೈಮ್, ಪ್ಲೇಸ್ ಆ್ಯಂಡ್ ಆ್ಯಕ್ಷನ್ ನಮ್ಮದು ಚಾಯ್ಸ್. ಅದು ನಾವು ಅಫೆನ್ಸಿವ್ ನಮ್ಮ ಕೈಲಿದೆ, ಇನಿಷಿಯೇಟಿವ್ ನಮ್ಮ ಕೈಲಿದೆ. ಅದನ್ನು ಆ ಥರ ಪ್ಲ್ಯಾನ್ ಮಾಡಿದ್ದಾರೆ, ಕರೆಕ್ಟ್ ಟೈಮಲ್ಲೇ ಮಾಡಿದ್ದಾರೆ. ಆದರೆ ಈ ಟೈಮಲ್ಲಿ ನಾನು ಇನ್ನೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅವರು ಆಪರೇಷನ್ ಸಿಂಧೂರು ಮಾಡಿದಾರಲ್ಲ, ಅದರ ಜೊತೆಯಲ್ಲಿ ಆಪರೇಷನ್ ಇಂಡೋರ್, ಒಳಗೆ ಇರೋರನ್ನು ಮಾಡಬೇಕು. ನಮ್ಮ ಒಳಗೆ ಭಾಳ 5th ಕಾಲಮಿಸ್ಟರ್ ಇದ್ದಾರೆ, ಸ್ಪೆಷಲಿ ಕಾಶ್ಮೀರದಲ್ಲಿ 0.1% ಜನರು ಅವರಿಗೆ ಸಪೋರ್ಟ್ ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ, ನಾನು ಅಲ್ಲಿ ಸರ್ವಿಸ್ ಮಾಡಿದ್ದೇನೆ, ಬ್ರಿಗೇಡಿಯರು ಮೇಜರ್ನಲ್ ಆಗಿರುವಾಗ ಅಲ್ಲೇ ಇದ್ದೆ. ಅವರು ಏನು ಮಾಡ್ತಾರೆ, ಉಗ್ರಗಾಮಿಗಳು ಅಲ್ಲಿಂದ ಪಾಕಿಸ್ತಾನದಿಂದ ಒಂದು ಒಳಗೆ ಆಪ್ರೇಷನ್ ಮಾಡಲಿಕ್ಕೆ ಆಗೋದಿಲ್ಲ. ಪಾಕಿಸ್ತಾನದವರು ಅವ್ರನ್ನ ಟ್ರೈನ್ ಮಾಡ್ತಾರೆ. ಟ್ರೈನ್ ಮಾಡಿ ನಮ್ಮ ಒಳಗಿನವರನ್ನು ಮೋಟಿವೇಶನ್ ಮಾಡ್ತಾರೆ. ಒಳಗೆ ಅವರಿಗೆ ಗೈಡ್ಸು, ಎಲ್ಲಿಂದ ಬರಬೇಕು, ಎಲ್ಲಿ ಗ್ಯಾಪ್ ಇದೆ, ಯಾವ ಟೈಮಲ್ಲಿ ಬರಬೇಕು, ಅದೆಲ್ಲ ಗೈಡ್ಸ್ ಮಾಡ್ತಾರೆ. ಅದರ ಮೇಲೆ ಒಳಗೆ ಬಂದ ಮೇಲೆ ಅವರಿಗೆ ಅಕೊಮಡೇಷನ್, ಫುಡ್, ಇನ್ಫಾರ್ಮೇಷನ್, ಅವ್ರದ್ದು ರೆಕ್ಕಿ ಮಾಡೋದು, ಎಲ್ಲೆಲ್ಲ ಯಾವ ಏರಿಯಾದಲ್ಲಿ ನಾವು ಟಾರ್ಗೆಟ್ ಇದೆ ಅದೆಲ್ಲ ಮಾಡೋದು ಓವರ್ ಗ್ರೌಂಡ್ ವರ್ಕರ್ಸ್ ಅಂತ ಹೇಳ್ತೀವಿ. ಆ ಥರ ಜನರು ಇದ್ದಾರೆ, ಸ್ವಲ್ಪ ಜನರಿದ್ದಾರೆ. ಅದರಲ್ಲಿ ಸ್ವಲ್ಪ ಜನರು ಅವರು ಈ ಥರ ಸಪೋರ್ಟರ್ ಜೊತೆ ಅಲ್ಲಿ 0.1% ರಿಲಿಜಿಯಸ್ ಮೋಟಿವೇಟ್ ಆಗಿರ್ತಾರೆ. ಬಾಕಿ ಎಲ್ಲರೂ ದುಡ್ಡಿಗಾಗಿ ಕೆಲಸ ಮಾಡ್ತಾರೆ. ಯಾಕೆಂತಂದರೆ ಪಾಕಿಸ್ತಾನದಿಂದ ಅವರಿಗೆ ದುಡ್ಡು ಬರ್ತದೆ, ಅದಕ್ಕಾಗಿ ಅವರು ಈ ಟೆರರಿಸ್ಟ್ಗಳಿಗೆ ಸಪೋರ್ಟ್ ಮಾಡ್ತಾರೆ. ನಮಗೆ ಲೋಕಲ್ ಪೊಲೀಸ್ಗಳಿಗೆ ಅವರ ವಿಷಯ ಗೊತ್ತಿರ್ತದೆ. ಅವರಿಗೆಲ್ಲ ಪೊಲೀಸ್ಗೆಲ್ಲ ಯಾರ ಮನೇಲಿ ಯಾರು ಟೆರರಿಸ್ಟರು ಇದ್ದಾರೆ, ಯಾರು ಅಲ್ಲಿ ಪಾಕಿಸ್ತಾನದಲ್ಲಿ ಕೆಲಸ ಮಾಡ್ತಿದ್ದಾರೆ, ಯಾರು ಇಲ್ಲಿ ಅವರಿಗೆ ಸ್ವಲ್ಪ ಮೋಟಿವೇಶನ್ ಮಾಡ್ತಿದ್ದಾರೆ, ಅದೆಲ್ಲ ಗೊತ್ತಿರ್ತದೆ. ಆದರೆ ಪೊಲೀಸ್ ಅವರಿಗೆ ಅವರ ಹೆದರಿಕೆ ಅಂತ ಹೇಳಿದ್ರೆ, ಈ ಟೆರರಿಸ್ಟ್ಗಳು ಪೊಲೀಸ್ಗಳ ಫ್ಯಾಮಿಲಿ ಅಲ್ಲೇ ಇದೆ ಅಲ್ಲ, ಅವರಿಗೆ ಅದಕ್ಕಾಗಿ ಅವ್ರು ಸುಮ್ಮನೆ ಇರ್ತಾರೆ. ಅವರಿಗೆ ನಾವು ಪೊಲೀಸನ್ನು ಸ್ಟ್ರೆಂಥನ್ ಮಾಡಬೇಕು. ಈ ಟೈಮಲ್ಲಿ ನಾವು ಒಳಗಿರೋರನ್ನು ಹ್ಯೂಮನ್ ರೈಟ್ಸ್ ಇದೆಲ್ಲ ಮರೆದು ಅವರೆಲ್ಲ ಅರೆಸ್ಟ್ ಮಾಡಿ ಅವ್ರ ಮೇಲೆ ಪ್ರಾಪರ್ ಟ್ರೀಟ್ಮೆಂಟ್ ತಗೊಂಡ್ರೆ ಮಾತ್ರ ಈ ಥರ ಇನ್ನೂ ಸ್ವಲ್ಪ ಟೈಮಲ್ಲಿ ಅವರಿಗೆ ಲೋಕಲ್ ಸಪೋರ್ಟ್ ಸಿಗ್ತದ್ರೆ ಅಲ್ಲಿಂದ ಬರೋ ಆಪರೇಷನ್ ಸಕ್ಸಸ್ ಆಗುತ್ತೆ. ಒಂದು ಕೊನೆಯ ಪ್ರಶ್ನೆಯನ್ನು ಕೇಳಿಬಿಡ್ತೀನಿ ಸರ್ ತಮಗೆ ನಾನು. 1971 ಫುಲ್ ಪ್ಲೆಡ್ಜ್ ವಾರ್ ನಡೆದಿತ್ತು ಭಾರತ ಪಾಕಿಸ್ತಾನದ ನಡುವೆ. ಈಗ ಅದು ರೈಟ್ ಸಿಚುಯೇಷನ್ ಇದೆಯಾ? ಫುಲ್ ಪ್ಲೆಡ್ಜ್ ವಾರ್ ಆಗಬೇಕು ಅಂತಕ್ಕಂಥದ್ದು ತಮ್ಮ ಅಭಿಪ್ರಾಯನ, ಅಥವಾ ಸೀಮಿತವಾಗಿ ರಿಸ್ಟ್ರಿಕ್ಟೆಡ್ ಟೆರರಿಸ್ಟ್ಗಳನ್ನ ಮಾತ್ರ ಟಾರ್ಗೆಟ್ ಮಾಡಿ ಅವರನ್ನು ಹೊಡೆದಾಕಿದ್ರೆ ಸಾಕು ಅಂತಕ್ಕಂಥ ಅಭಿಪ್ರಾಯನ ಸರ್ ತಮ್ಮದು? ನಾವು ಇದು ಬರೀ ಟೆರರಿಸ್ಟ್ಗಳನ್ನು ಹೊಡೆದಾಕಿದ್ದೀವಿ. ಇದರಲ್ಲಿ ಬರೀ ಒಂದು ಟೆಂಪ್ರರಿ ಮೆಸೇಜ್ ಹೋಗಿದೆ ಅವರಿಗೆ. ಅವರ ಟೆರರಿಸ್ಟ್ಗೆಲ್ಲ ಕನ್ಸ್ಯೂಮಬಲ್ ಕಮ್ಯುನಿಟಿ, ಈ ಟೆರರಿಸ್ಟ್ಗಳಲ್ಲೇ ಇನ್ನೂ ಸಾವಿರಾರು ಟೆರರಿಸ್ಟ್ಗಳನ್ನ ಟ್ರೈನ್ ಮಾಡಿ ಕಳಿಸ್ತಾರೆ. ಮೆಸೇಜ್ ಹೋಗಬೇಕು ಅವರ ಲೀಡರ್ಶಿಪ್, ಟೆರರಿಸ್ಟ್ ಲೀಡರ್ಶಿಪ್ ಮತ್ತು ಪಾಕಿಸ್ತಾನ ಆರ್ಮಿ ಲೀಡರ್ಶಿಪ್ಗೆ ಮೆಸೇಜ್ ಹೋಗಬೇಕು. ಇಂಡಿಯಾದ ಜೊತೆಯಲ್ಲಿ ನಾವು ಹೋಗಿ ಪ್ರಯೋಜನ ಇಲ್ಲ, ನಮಗೆ ಲಾಸ್ ಆಗ್ತದೆ, ನಮಗೆ ಹೆದರಿಕೆ ಆಗ್ತದೆ ಅಂತ. ಇನ್ನು ನಾವು ಲಾಂಗ್ ಟರ್ಮಲ್ಲಿ ತಗೊಳ್ಳೋದಾದರೆ ಅದರಲ್ಲಿ ಪಖ್ತೂನಿಸ್ತಾನ ಮತ್ತು ಇದರಲ್ಲಿ ಇನ್ನೊಂದು ಬಲೂಚಿಸ್ತಾನೆಲ್ಲ ಫ್ರೀಡಮ್ ಮೂವ್ಮೆಂಟ್ ಆಗ್ತಾಯಿದೆಯಲ್ಲ, ಅವರಿಗೆ ಸಪೋರ್ಟ್ ಮಾಡಿ ಪಾಕಿಸ್ತಾನವನ್ನು ಡಿವೈಡ್ ಮಾಡಿ ಅವ್ರನ್ನ 4 ಭಾಗ ಮಾಡಿ ಬಿಟ್ಟರೆ ನಮ್ಮ ಟೆರರಿಸಮ್
ಕಾಶ್ಮೀರದ ಟೆರರಿಸಮ್ ಕ್ಲೋಸ್ ಆಗ್ತದೆ. ಅಲ್ಲಿವರೆಗೆ ನಾವು ಈ ಸೋಡ್ ಹೆಂಗೆ ಆಗ್ತಾ ಇರಬೇಕಲ್ಲ, ಈಗ ಬರೀ ಟೆರರಿಸ್ಟ್ಗಳು ಅವರ ಕ್ಯಾಂಪ್ಗಳಿಗೆ ಹಾಕಿದ್ದೇವೆ, ಇನ್ನು ಟೆರರಿಸ್ಟ್ ಲೀಡರ್ಸ್ಗಳು ಯಾರಿದ್ದಾರೆ ಅವರೆಲ್ಲ ಸ್ವಲ್ಪ ಜನರು ಜೈಲಲ್ಲಿದ್ದಾರೆ, ಸ್ವಲ್ಪ ಜನರು ಸೆಕ್ಯೂರಿಟಿಲಿದ್ದಾರೆ. ಪಾಕಿಸ್ತಾನ ಇದ್ದಾರೆ 4-5 ಜನರು ಇದ್ದಾರೆ. ಅವರನ್ನು ಟಾರ್ಗೆಟ್ ಮಾಡಿ ಯಾಗಾದರೂ ಮಾಡಿ ಅವರನ್ನು ಒಸಾಮನ್ನು ಅಮೆರಿಕದವ್ರು ಕೊಂದರಲ್ಲ, ಅದೇ ಆ ಥರ ಇವ್ರನ್ನು ಮಾತ್ರ ನಾವು ಟಾರ್ಗೆಟ್ ಮಾಡಿ ಕೊಂದರೆ ಮೆಲ್ಲೆ ಈ ಥರ ಇನ್ನು ಮುಂದಕ್ಕೆ ಮುಗಿಸ್ತದೆ. ಈ ಅವ್ರನ್ನು ಟೆರರಿಸ್ಟ್ ಲೀಡರ್ಗಳನ್ನ ಕೊಲ್ಲಬೇಕು. ಅದಲ್ಲದೆ ಪಾಕಿಸ್ತಾನದಲ್ಲಿ ಲಾಂಗ್ ಟರ್ಮ್ ವೀಕ್ ಮಾಡಬೇಕು. ಅವರು 4 ಭಾಗ ಡಿವೈಡ್ ಆದರೆ ಅದರಲ್ಲಿ ನಮಗೇನು ಇನ್ನು ಕಾಶ್ಮೀರದಲ್ಲಿ ನಾರ್ಮಲ್ಸಿ ಬರ್ತದೆ ಅಂತ ನನಗಾಗ್ತದೆ. ಇಲ್ಲದ್ರೆ ಅಲ್ಲಿವರೆಗೆ ಅವರು ಟ್ರೈನ್ ಮಾಡಿ ಕಳಿಸ್ತಾ ಇರ್ತಾರೆ. ಓಕೆ, ಥ್ಯಾಂಕ್ ಯು ಮೇಜರ್ ಜನರಲ್ ನಂಜಪ್ಪ ಅವರು. ಪಬ್ಲಿಕ್ ಟಿವಿ ಜೊತೆ ಇಲ್ಲಿ ತನಕ ಮಾತನಾಡಿದ್ದು ಧನ್ಯವಾದ. ತಮಗೆ ಸಾಕಷ್ಟು ವಿಚಾರಗಳನ್ನು ಹೇಳಿದರು. ಅವ್ರು ಹೇಳೋ ಪ್ರಕಾರ ಈ ಭಯೋತ್ಪಾದನೆ ಒಂದು ಅಂತ್ಯ ಆಗಬೇಕು ಅಂತಂದರೆ ಪಾಕಿಸ್ತಾನದ ವಿರುದ್ಧ ದಾಳಿ ಆಗಬೇಕು. ಪಾಕಿಸ್ತಾನವನ್ನು 4 ವಿಭಾಗಗಳಾಗಿ ಬೇರೆ ಬೇರೆ ಮಾಡಿದಾಗ ಅವರಿಂದ ನಮಗೆ ತೊಂದರೆ ತಪ್ಪುತ್ತೆ ಅನ್ನೋದು ಕೆ ನಂಜಪ್ಪ ಅವರ ಮಾತುಗಳು.